Question: given the differential equation and the following table, compute y of 1.4 by applying Milne's Predictor Corrector method. ಯಾವ ಥರ ಮಾಡಬೇಕು ನೋಡಿ. ಫಸ್ಟ್ ಇದನ್ನ ಬರ್ಕೊಳ್ಳಿ. 2d square y by dx square minus dy by dx minus 4x is equal to 0. ನೋಡಿ ಇದನ್ನ 2y double dash, ಇದನ್ನ y dash minus 4x is equal to 0 ಅಂತ ಬರ್ಕೊಳ್ಳೋದು. ಇದಾದ ತಕ್ಷಣ let y dash is equal to z implies y double dash is equal to z dash ಅಂತ ತಗೋಬೇಕು. ಅವಾಗ ಏನಾಗುತ್ತೆ, 2 ಇಂಟು y double dash ಅಂದರೆ z dash ಮೈನಸ್ y dash ಅಂದರೆ z ಮೈನಸ್ 4x is equal to 0. 2z dash is equal to minus z ಈ ಕಡೆ ಬಂದರೆ z minus 4x ಈ ಕಡೆ ಬಂದರೆ plus 4x. z is equal to z dash is equal to z plus 4x by 2 ಆಗುತ್ತೆ. ನೋಡ್ಕೊಳ್ಳಿ, ಫಸ್ಟು ಈ ಈಕ್ವೇಷನ್ನ ಬರ್ಕೊಳ್ಳಿ. ಇದಕ್ಕೆ y double dash, ಇದಕ್ಕೆ y dash minus 4x is equal let y dash is equal to z. ಅವಾಗ y double dash ಬಂದು z dash ಆಗುತ್ತೆ. ಆಮೇಲೆ ನೋಡಿ 2y double dash ಬದಲು z dash ಹಾಕಿ ಮೈನಸ್ z ಮೈನಸ್ 4x is equal to 0 ಆಗುತ್ತೆ. ಆಮೇಲೆ ಏನು ಮಾಡಬೇಕು, h ಬರ್ಕೋಬೇಕು. h ಅಂದರೆ ಡಿಫ್ರೆನ್ಸ್ ಆಫ್ ಕಾನ್ಸಿಕ್ಯೂಟಿವ್ ಎಕ್ಸ್ ಟರ್ಮ್ ಅಂದರೆ 1.1 ಮೈನಸ್ 1 ಮಾಡಿ, ಅಥವಾ 1.2 ಮೈನಸ್ 1.1 ಅಥವಾ 1.3 ಮೈನಸ್ 1.2 ಡಿಫ್ರೆನ್ಸ್ ಮಾಡಿದ್ರೆ h ಎಷ್ಟು 0.1 ಬರುತ್ತೆ. ಆಮೇಲೆ ಎಕ್ಸ್ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಏನು 1, 1.1, 1.2, 1.3 1, 1.1, 1.2, 1.3 ಇದನ್ನ ಎಕ್ಸ್ನ ಆಟದಲ್ಲಿ ನೋಟ್ ಮಾಡ್ಕೊಳ್ಳಿ. x1, x2, x3, y ಬಂದು ವ್ಯಾಲ್ಯೂಸ್ 2, 2.156, 2, 2.2156, 2.4649, 2.7514. ಇದು y0, y1, y2, y3. ನೆಕ್ಸ್ಟ್ y dash is equal to z. ನೋಡಿ 2.3178, 2.6725, 2.0657. ಇದು z0, z1, z2, z3. ನೆಕ್ಸ್ಟು z ಡ್ಯಾಶ್ z ಪ್ಲಸ್ 4xy 2. ನೋಡಿ ಯಾವ ಥರ ಮಾಡಬೇಕು. ಇಲ್ಲಿ x4 ಬರ್ಕೊಳ್ಳಿ. ನೆಕ್ಸ್ಟ್ 1.4. ಈಗೇನು ಮಾಡಬೇಕು, ಕ್ಯಾಲ್ಸಿಲಿ ಇದನ್ನ ಇದು ಹೆಂಗಿದೆ ಟೈಪ್ ಮಾಡ್ಕೊಳ್ಳಿ. ಅಂದರೆ ಯಾವ ಥರ ಕ್ಯಾಲ್ಸಿಲಿ ಟೈಪ್ ಮಾಡೋದಂದರೆ, ಇಲ್ಲಿ ನೋಡಿ ಕ್ಯಾಲ್ಸಿಲಿ ಟೈಪ್ ಮಾಡೋದಿದು z ಬದಲು m ಅಂತ ಹಾಕ್ಕೊಳ್ಳೋಣ. m ಪ್ಲಸ್ 4x/2. ನೋಡಿ ಈ ಥರ ಡಿವೈಡ್ ಹೊಡೆದು ಆಲ್ಫಾ m ಪ್ಲಸ್ 4α(x/2) ಕ್ಯಾಲ್ಕುಲೇಟ್. m ಅಂದರೆ 2, x ಅಂದರೆ 1, 3 ಆಗುತ್ತೆ ಇದು. ನೆಕ್ಸ್ಟು m ಏನು 2.3178, x 1.1, 3.3589. ನೆಕ್ಸ್ಟ್ m 2.6725, x ಬಂದು 1.2, ಏನು ಬಂತು 3.7363. m ಈಗ 2.0657, x 1.3, 3.6329. ಇದಕ್ಕೆ z0 ಡ್ಯಾಶ್ ಅಂತ ನೋಟ್ ಮಾಡ್ಕೊಳ್ಳಿ.
ಇದಕ್ಕೆ Z1 ಡ್ಯಾಶ್, ಇದಕ್ಕೆ Z2 ಡ್ಯಾಶ್, ಈಗ Z3 ಡ್ಯಾಶ್. ಫಸ್ಟು Y4P ಫೈಂಡ್ ಮಾಡಬೇಕು. ನೋಡಿ ಈಗ ಬರೋದು ಫಸ್ಟು Y4 ಪ್ರೆಡಿಕ್ಷನ್ನು Z4P, ಆಮೇಲೆ Z4 ಡ್ಯಾಶ್, ನೆಕ್ಸ್ಟ್ Y4C, Z4C, Z4 ಡ್ಯಾಶ್, ಆಮೇಲೆ Y4Cಗೆ ನಿಲ್ಲಿಸ್ಬೇಕು. ಕ್ವಶನ್ ಏನು ಕೇಳಿದ್ದಾರೆ ನಿಮಗೆ, y ಆಫ್ 1.4 ಅಂದರೆ ಸೆಕೆಂಡ್ Y4Cಗೆ ನಿಲ್ಲಿಸ್ಬೇಕು. ಈಗ ಫಸ್ಟ್ Y4P ಫೈಂಡ್ ಮಾಡೋಣ. Y4Pಗೆ ಫಾರ್ಮುಲಾ ಬಂದು y0 ಪ್ಲಸ್ 4h/3 2z1 ಮೈನಸ್ z2 ಪ್ಲಸ್ 2z3. ಈಗ ನೋಡಿ y0 ಎಷ್ಟು 2 ಪ್ಲಸ್ 4h/3 ಅಂದರೆ 4 ಇಂಟು 0.1/3 ಇಂಟು 2z1 ಅಂದರೆ 2 ಇಂಟು z1 ಇಸ್ 2.3178 ಮೈನಸ್ z2 ಅಂದರೆ 2.6725 ಪ್ಲಸ್ 2 ಟೈಮ್ಸ್ z3 ಇಸ್ 2.0657. ಎಷ್ಟು ಬರುತ್ತೆ ಆನ್ಸರ್ 2.8126. Y4P ಆದಮೇಲೆ Z4P ಮಾಡಬೇಕು. Z4Pಗೆ ಫಾರ್ಮುಲಾ Z0 ಪ್ಲಸ್ 4h/3 ಇಂಟು 2z1 ಡ್ಯಾಶ್ ಮೈನಸ್ z2 ಡ್ಯಾಶ್ ಪ್ಲಸ್ 2z3 ಡ್ಯಾಶ್. ಈಗ ನೋಡಿ Z4P ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. Z0 ಎಷ್ಟು 2 ಪ್ಲಸ್ 4h/3 ಅಂದರೆ 4 ಇಂಟು 0.1/3 ಇಂಟು 2z1 ಡ್ಯಾಶ್ ಅಂದರೆ 2 ಇಂಟು 3.3589 ಮೈನಸ್ z2 ಡ್ಯಾಶ್ ಅಂದರೆ 3.7363 ಪ್ಲಸ್ 2 ಟೈಮ್ಸ್ z3 ಡ್ಯಾಶ್ ಅಂದರೆ 3.6329. ಆನ್ಸರ್ ಬಂದು 3.3663 ಆಗುತ್ತೆ. $3.3663 ಆಗುತ್ತೆ. ನೆಕ್ಸ್ಟ್ Z4P ಆದ ತಕ್ಷಣ Y4P ಆಯಿತು, Z4P. ನೆಕ್ಸ್ಟ್ Z4 ಡ್ಯಾಶ್ ಮಾಡಬೇಕು. ಇಲ್ಲಿ Z4 ಡ್ಯಾಶ್ ಅಂದರೆ Z4P ಪ್ಲಸ್ 4x ಇದೇ ಕ್ಯಾಲ್ಸಿಲ್ ಹೊಡ್ಕೊಳ್ಳಿ, ಇಲ್ಲಾಂದ್ರೂ ಮಾಡೋಣ. Z ಜಾಗದಲ್ಲಿ Z4P ಅಂತ ತಗೋಬೇಕು ಪ್ಲಸ್ 4x, x ಜಾಗದಲ್ಲಿ x4 ಅಂತ ತಗೋಬೇಕು. ಇಲ್ಲಾಂದ್ರೆ y ಬಂದರೆ Y4P ತಗೋಬೇಕು. ಡಿವೈಡ್ ಬೈ 2 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. Z4P ಅಂದರೆ 3.3663 ಪ್ಲಸ್ 4 ಟೈಮ್ಸ್ x ಅಂದರೆ x4 ಅಂದರೆ ಎಷ್ಟು 1.4 ಡಿವೈಡ್ ಬೈ 2 4.4832. Z4 ಡ್ಯಾಶ್ ಆಯಿತು. ನೆಕ್ಸ್ಟು Y4Cಗೆ ಫಾರ್ಮುಲಾ y2 ಪ್ಲಸ್ h/3 z2 ಪ್ಲಸ್ 4z3 ಪ್ಲಸ್ z4. ಇಲ್ಲಿ Y4C ಬಂದು y2 ಏನು 2.4649 ಪ್ಲಸ್ h/3 ಅಂದರೆ 0.1/3, z2 ಅಂದರೆ 2.6725 ಪ್ಲಸ್ 4z3 ಅಂದರೆ ಇದು 2.4 ಇಂಟು 2.0657 ಪ್ಲಸ್ z4 ಅಂದರೆ ಇದು Z4 ಡ್ಯಾಶ್ ಬೇಕಾಗಿರೋ Z4 3.3663 ಎಷ್ಟು ಬರುತ್ತೆ ಅಂದರೆ 2.9416. ನೆಕ್ಸ್ಟ್ Y4C ಆದ ತಕ್ಷಣ Z4C
with formula z2 plus h by 3 z2 dash plus 4z3 dash plus z4 dash. ಈಗ z2 ನೋಡಿ, ಇದು 2.6725 ಪ್ಲಸ್ h by 3 is 0.1/3, z2 dash ಏನು 3.7363 ಪ್ಲಸ್ 4 ಟೈಮ್ಸ್ z3 dash ಅಂದರೆ 3.6329 ಪ್ಲಸ್ z4 dash ಅಂದರೆ 4.4832 3.4309. ನೆಕ್ಸ್ಟ್ z4 dash ಗೆ ಫಾರ್ಮುಲಾ ಏನು, ಈ ಪಿ ಜಾಗದಲ್ಲಿ ಸಿ ಹಾಕ್ಕೊಳ್ಳಿ ಅಷ್ಟೇ. z4 ಸಿ ಎಲ್ಲೆಲ್ಲಿ ಪಿ ಇರುತ್ತೆ ಪ್ರೆಡಿಕ್ಟರು ಅಲ್ಲಿ ಕರೆಕ್ಟರ್ ಮಾಡ್ಕೊಳ್ಳಿ. ಈಗ ನೋಡಿ z4 ಸಿ ಏನು 3.4309 plus 4 times 0.4, 64 is 0.4, sorry 1.4 divided by 2, 4.5155. ಈಗ z4 ಡ್ಯಾಶ್ ಆದ ತಕ್ಷಣ y4 ಸಿ ಮಾಡಿ. ಏನು ಫಾರ್ಮುಲಾ y4 ಸಿಗೆ y2 plus h by 3 z2 plus 4z3 plus z4. y4c is equal to y2 ಎಷ್ಟು 2.4649 plus h by 3 ಅಂದರೆ 0.1/3, z2 ಅಂದರೆ 2.6725 plus 4 times z3 ಅಂದರೆ 2.0657 ಪ್ಲಸ್ z4 ನೋಡಿ z4 ಅಂದರೆ ಇದು ತಗೋ 3.430 2.9438. ಇಲ್ಲಿಗೆ ನಿಲ್ಲಿಸಿ, ಡಬಲ್ ಕರೆಕ್ಷನ್ ಮಾಡಿ ಸಾಕು. y4 is equal to y of x4 is 1.4 is equal to 2.9438. Thank you.